ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತೆ ಅವರು. ಈಗ ಒಂದು ನೋವಿನ ಸಂಗತಿ, ನಮ್ಮ ನಗರದ ಒಬ್ಬ ದೊಡ್ಡ ವ್ಯಕ್ತಿಯ ಕುರಿತಾಗಿ ಒಂದೆರಡು ಮಾತು. ವಿಶೇಷವಾಗಿ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಚಿಂತನೆ ಬೆಳೆಸಿಕೊಂಡಂಥ ಬಸವಣ್ಣವರ ವಿಚಾರಗಳನ್ನು ಕೃತಲಾಮಲಕ ಮಾಡಿಕೊಂಡಂತಹ ಭಾಲ್ಕಿಯ ನಮ್ಮ ಭೀಮಣ್ಣ ಖಂಡ್ರೆ ಅವರು ಇವತ್ತು ನಮ್ಮ ನಡುವು ಇಲ್ಲ. 103 ವರ್ಷ ಬದುಕಿದರು. ಸುದೀರ್ಘ ಅವಧಿ ಒಬ್ಬ ಮನುಷ್ಯನ ಜೀವನದಲ್ಲ ಸಾಕಷ್ಟು ಹೋರಾಟಗಳನ್ನು, ಸ್ವತಂತ್ರ ಹೋರಾಟವನ್ನು, ಅಂದಿನ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಹೋರಾಟ ಮಾಡ್ತಾ ಬೆಳೆದು ಬಂದವರು. ಜೊತೆಗೆ ವಿಶೇಷವಾಗಿ ರಾಜಕೀಯವಾಗಿ ಸಹಿತ ಮೂಲತಃ ಅವರು ಸಮಾಜವಾದಿ ನೆಲೆಗಟ್ಟಿನಲ್ಲಿ ಆಗೋದಕ್ಕೆ ಕಾರಣ ಬಸವಣ್ಣವರು ವಿಚಾರಧಾರೆ. ಜೊತೆಗೆ ಕೇವಲ ಲಿಂಗಾಯತ ಒಂದೇ ಅಲ್ಲ, ವೀರಶೈವರು ನಮ್ಮವರು ಅಂತ ತಿಳ್ಕೊಂಡಂಥವರು. ಯಾಕೆಂದರೆ ಕೆಲವೊಮ್ಮೆ ಸಂಪೂರ್ಣ ಅಧ್ಯಯನ, ಒಂದು ಶಾಸ್ತ್ರೀಯ ಅಧ್ಯಯನ, ಸಂಶೋಧನಾತ್ಮಕ ಅಧ್ಯಯನ ಆಗದೆ ಹೋಗಿದ್ದರೂ ಸಹ ಅವರು ವಿಶೇಷವಾಗಿ ಈ ಲಿಂಗಾಯತ ಮತ್ತು ವೀರಶೈವರು ಒಂದಾಗಿದ್ದರೆ ಒಂದು ಬಲಿಷ್ಠವಾದ ಸಮುದಾಯ ಆಗ್ತದೆ, ಒಂದು ಶಕ್ತಿ ಆಗ್ತದೆ ನಂಬಿಕೊಂಡಂಥವರು. ಅದಕ್ಕಾಗಿ ಅವರು ವೀರಶೈವ ಲಿಂಗಾಯತ ಅಂತೇಳಿ ಮಹಾಸಭಾ ಕಟ್ಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಧ್ಯಕ್ಷರಾಗಿ ಇವತ್ತು ತಮ್ಮ ಮಕ್ಕಳಿಗೆ ಅಂದರೆ ಈಶ್ವರ ಖಂಡ್ರೆ ಅದರ ಅಧ್ಯಕ್ಷರು ಇವತ್ತು ಒಂದು ಲಿಂಗಾಯತ ಸಮುದಾಯ ತಮ್ಮದೇ ಅಂತ ಹಿಡಿತವನ್ನು ಹಚ್ಕೊಂಡಂಥವ್ರು. ಅದರಲ್ಲೂ ಬೀದರ್ದ ಬಾಲ್ಕಿ ಜನಿಸಿದ ಈ ವ್ಯಕ್ತಿ 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರು ಕೂಡ ಆಗಿದ್ದರು. ಒಳ್ಳೆಯ ಹೋರಾಟ. ಅದರ ಜೊತೆಗೆ ಅವರು 4 ಸಲ ಶಾಸಕರಾಗಿದ್ದರು, 2 ಸಲ ವಿಧಾನ ಪರಿಷತ್